ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನಾನು ಮೊದಲನೇ TET ಪರೀಕ್ಷೆಯಲ್ಲಿ ಫಸ್ಟ್ ಅಟೆಂಪ್ಟಲ್ಲೇ 104 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದೆ. ಸೊ ಅದು ಹೇಗೆ ಸಾಧ್ಯ ಆಯಿತು, ಆಮೇಲೆ ನಾನು ಯಾವ ರೀತಿಯಾಗಿ ಓದಿದೆ, ಮತ್ತು ನಾನು ಯಾವ ಮಿಸ್ಟೇಕ್ಸ್ನ ಮಾಡಿದೆ ಆ್ಯಂಡ್ ಯಾವ ಮಿಸ್ಟೇಕ್ಸ್ನ ಮಾಡಿಲ್ಲ, ಆ್ಯಂಡ್ ಇದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಬಹುದಾಗಿತ್ತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಕಂಪ್ಲೀಟ್ ಸ್ಟ್ರಾಟಜಿನ ನಿಮಗೆ ಶೇರ್ ಮಾಡ್ತೀನಿ. ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ಬಿಕಾಸ್ TET ಎಕ್ಸಾಮ್ ಬಹಳ ಸರಳವಾಗಿರೋಂಥ ಒಂದು ಎಕ್ಸಾಮ್. ಫಸ್ಟ್ ಅಟೆಂಪ್ಟು, ಸೆಕೆಂಡು, ಥರ್ಡ್ ಅಟೆಂಪ್ಟಲ್ಲಿ ಪಾಸ್ ಮಾಡ್ಕೊಳ್ದೇ ಇರೋಕ್ಕಾಗದೇ ಇರೋರು ಕೂಡ ಸುಮಾರು ಜನ ಇದ್ದಾರೆ. ಅವರು ಏನೆಲ್ಲ ಮಿಸ್ಟೇಕ್ಸ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ಮಿಸ್ಟೇಕ್ಸ್ನ ಮಾಡಬಾರ್ದಾಗಿತ್ತು, ಸೊ ಫಸ್ಟ್ ಅಟೆಂಪ್ಟಲ್ಲಿ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು TET ಎಕ್ಸಾಮ್ನ, ಎಲ್ಲವನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ನಾನು TET ಎಕ್ಸಾಮ್ನ ಫಸ್ಟ್ ಟೈಮ್ ಬರೆದಿದ್ದು ಯಾವಾಗ ಅಂತ ಹೇಳಿದ್ರೆ 2023 ಏನು ಎಕ್ಸಾಮ್ ಆಯ್ತಲ್ವ, ಸೊ ಆವಾಗ ನಾನು ಫಸ್ಟು TET ಎಕ್ಸಾಮ್ನ ಬರೆದಿದ್ದು. ಬಿಕಾಸ್ ನಂದು ಆವಾಗಲೇ B.Ed ಕಂಪ್ಲೀಟ್ ಆಗಿದ್ದಿದ್ದು. ಸೊ 2023 ನಾನು ಏನು ಎಕ್ಸಾಮ್ ಬರೆದಿದ್ದೆ, ಸೊ ನಾನು ಆವಾಗ ಎಕ್ಸಾಮ್ ಕಾಲ್ ಆಗ್ತಿದ್ದಂಗೆ, TET ಎಕ್ಸಾಮ್ ಅನೌನ್ಸ್ ಆಗ್ತಿದ್ದಂಗೆ ನಾನು ಸ್ಟ್ರಾಂಗ್ ಮೈಂಡ್ಸೆಟ್ ಫಿಕ್ಸ್ ಮಾಡ್ಕೊಂಡಿದ್ದೆ. ಬಿಕಾಸ್ ಇದು ಫಸ್ಟ್ ನಾನು ಬರೀತಾ ಇರೋದನ್ನ ನಾನು ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಮಾಡ್ಕೊಳ್ಳೇಬೇಕು ಅನ್ನೋದೊಂದು ಮೈಂಡಲ್ಲಿತ್ತು. ಸೊ ಹಾಗಾಗಿ ಅದಕ್ಕೆ ಏನೇನು ಪ್ರಿಪ್ರೇಷನ್ಸ್ನ ಮಾಡ್ಕೋಬೇಕಾಗಿತ್ತು ಅದೆಲ್ಲವನ್ನು ಕೂಡ ಮಾಡ್ಕೊಂಡಿದ್ದೆ. ಲೈಕ್ ನಂದು ಅವಾಗ ತಾನೇ B.Ed ಮುಗ್ದಿದ್ರಿಂದ ನನಗೆ ಸೈಕಾಲಜಿ ನನಗೆ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಕನ್ನಡ ಮತ್ತು ಇಂಗ್ಲೀಷು ನನ್ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ನಾನು ನೋಡಿದ್ದೆ. TET ಕ್ವೆಶನ್ ಪೇಪರ್ ಯಾವ ಥರ ಇರುತ್ತೆ ಅಂತ ಸ್ವಲ್ಪ ಡಿಫಿಕಲ್ಟ್ ಆಗೇ ಇತ್ತು. ನಿಮಗೆ ಗೊತ್ತು 2024 ತನಕ ಏನು TET ಎಕ್ಸಾಮ್ ಮಾಡಿದ್ರು ಅದು ಎಷ್ಟು ಡಿಫಿಕಲ್ಟ್ ಆಗಿತ್ತು ಅಂತ. ಸೊ ಲಾಸ್ಟ್ ಇಯರ್ ಏನು TET ಎಕ್ಸಾಮ್ ಇತ್ತು ಅದಂತೂ ಡೆಡ್ ಈಸಿ ಇತ್ತು. ಸೊ ಲಾಸ್ಟ್ ಇಯರ್ TET ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿರೋರು ಲಕ್ಕಿ ಅಂತಲೇ ಹೇಳ್ಬೋದು. ಸೊ 2023 ನಾನು ಎಕ್ಸಾಮ್ನ ಅಟೆಂಡ್ ಮಾಡಿದೆ. ಐ ಗಾಟ್ 104 ಮಾರ್ಕ್ಸ್ ಔಟ್ ಆಫ್ 150. ಸೊ ನನಗೆ ಕನ್ನಡ ಮತ್ತು ಇಂಗ್ಲೀಷ್ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಯಾಕಂತಂದರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು 30 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅಂದರೆ ಕನ್ನಡ ಏನು 30 ಮಾರ್ಕ್ಸಿಗಿರುತ್ತೆ ಅದರಲ್ಲಿ ನಾವು 15 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಯಾಕಂತಂದರೆ ಅಲ್ಲೇ ಇರುತ್ತೆ ಆನ್ಸರು. ಸೊ ಒಂದು ಪೋಯಮ್ ಇರುತ್ತೆ, ಹಾಗೆಯೇ ಒಂದು ಗದ್ಯ ಭಾಗ ಇರುತ್ತೆ. ನಾವು ಕ್ವೆಶನ್ನ ನೋಡಿ ಅಲ್ಲಿ ಆನ್ಸರ್ ಮಾಡೋದ್ರಿಂದ ನಾವು 15 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಇಂಗ್ಲೀಷ್ ಕೂಡ. ಸೊ ಇನ್ನು ಉಳಿದಿರ್ತಕ್ಕಂಥ 15 ಮಾರ್ಕ್ಸಲ್ಲಿ ಅಥವಾ 15 ಮಾರ್ಕ್ಸಲ್ಲಿ ನಮಗೆ 8 ಅಥವಾ 9 ಮಾರ್ಕ್ಸ್ನ ಸ್ಕೋರ್ ಮಾಡೋದು ಕಷ್ಟ ಏನೂ ಇಲ್ಲ. ಸೊ ಹಾಗಾಗಿ ನಾನು ಕನ್ನಡ ಮತ್ತು ಇಂಗ್ಲೀಷ್ಗೆ ನಾನು ಅಷ್ಟು ಫೋಕಸ್ ಮಾಡಲಿಲ್ಲ. ಆ್ಯಂಡ್ ನಾನು ಜಾಸ್ತಿ ಫೋಕಸ್ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಸೋಷಿಯಲ್ ಸ್ಟಡೀಸು. ಸೋಷಿಯಲ್ ಸ್ಟಡೀಸ್ ಬಂದುಬಿಟ್ಟು ನಾನು 6ನೇ ಕ್ಲಾಸಿಂದ ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ ಇರ್ತಕ್ಕಂಥ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ನಾನು ಓದಿದ್ದೆ. ಆ್ಯಂಡ್ ನಮಗೆ ಆವಾಗ ತಾನೆ ನಾನು ಆಗಲೇ ಹೇಳಿದಾಗೆ ನಾನು ಆವಾಗ ತಾನೇ TPಗೆ ಹೋಗಿದ್ದರಿಂದ ನನ್ನ ಹತ್ರ ಎಲ್ಲ ಮೆಟೀರಿಯಲ್ಸ್ ಇತ್ತು. ಸೊ ಅದ್ರ ಜೊತೆಗೆ ನಾನು ಯೂಟ್ಯೂಬ್ ಚಾನಲ್ಸ್ನಲ್ಲಿ ಪ್ರತಿಯೊಂದು ಲೆಸನ್ಸ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಡೆಪ್ತಾಗಿ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಇದ್ದಿದ್ದರಿಂದ ನಾನು ಏನು ಹೇಳ್ತಿದ್ದೆ ಅದು ನನ್ನ ಮೈಂಡಲ್ಲಿ ಹಾಗೆ ಉಳಿತಾ ಇತ್ತು. ಸೊ ಹಾಗಾಗಿ ನನಗೆ ಎಲ್ಲ ಕಡೆಯಿಂದನೂ ಪ್ಲಸ್ ಪಾಯಿಂಟ್ ಆಯಿತು. ಆ್ಯಂಡ್ ನಾನು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ನಾನು ಯಾವಾಗ ಸಾಲ್ವ್ ಮಾಡ್ತಾ ಇದ್ದೆ ಅಂತಂದರೆ ಇನ್ನೇನೋ ಎಕ್ಸಾಮ್ಗೆ 10 ಡೇಸು 15 ಡೇಸ್ ಇದೆ ಅನ್ನೋವಾಗ ನಾನು ಕೂತ್ಕೊಂಡು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಓದಿದ್ದು. ಓಕೆನಾ. ಸೊ ಹಾಗಾಗಿ ನಮಗೆ ಪೇಪರ್ 1 ಆ್ಯಂಡ್ ಪೇಪರ್ 2 ಯಾರು ಪೇಪರ್ 1 ಬರೀಬೇಕು, ಯಾರು ಪೇಪರ್ 2 ಬರೀಬೇಕು, ಅವರು ಮೊದಲಿಗೆ ಸಿಲೆಬಸ್ನ ನೀವು ತಿಳ್ಕೊಬೇಕಾಗುತ್ತೆ. ಸೊ ಸಿಲೆಬಸ್ ಏನಿದೆ, ಇವಾಗ ಪೇಪರ್ 1 ಅಂತ ಬಂದಾಗ ಪೇಪರ್ 1 ಅಂತ ಬಂದಾಗ ನಮಗೆ 5 ಸಬ್ಜೆಕ್ಟ್ಸ್ ಇರುತ್ತೆ ಅಲ್ವಾ. 5 ಸಬ್ಜೆಕ್ಟ್ ಇರುತ್ತೆ. ಒಂದು ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಆಮೇಲೆ ಸೈಕಾಲಜಿ ಇರುತ್ತೆ, ಮ್ಯಾಥ್ಸ್ ಇರುತ್ತೆ, EVS ಇರುತ್ತೆ. ಸೊ ಈ 5 ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ನೀವು ಯಾವುದರಲ್ಲಿ ಪಕ್ಕಾ ಇದ್ದೀರಿ ಅಥವಾ ಯಾವುದು ತುಂಬ ಡಿಫಿಕಲ್ಟ್ ಇದೆ ಸಬ್ಜೆಕ್ಟು ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕಾಗತ್ತೆ. ಓಕೆ. ಸೊ ಅದಾದ ಮೇಲೆ ನೀವು ಎಲ್ಲ ಸಿಲೆಬಸ್ನ ಓದಿ ಮುಗಿಸಿದ್ದೀರಿ, ಯಾವುದರಲ್ಲೂ ಕೂಡ ನಿಮಗೆ ಡೌಟ್ ಇಲ್ಲ, ಯಾವ ಕ್ವೆಶನ್ನ ಯಾವ ಮೂಲೆಯಿಂದ ಕೇಳಿದರೂ ಕೂಡ ನೀವು ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದೀರಿ ಅಂತ ಅಂದಾಗ ಮಾತ್ರ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ತೊಗೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಅದು ಮೊದಲನೇ ಸ್ಟ್ರಾಟಜಿ ನಾನು ಮಾಡಿದ್ದು. ಸೊ ನಾನು ಪೇಪರ್ 2 ಅಂದರೆ 2ನೇ ಪೇಪರ್ ಮಾತ್ರ ನಾನು ಅಟೆಂಡ್ ಮಾಡಿದ್ದು. 6ನೇ ಕ್ಲಾಸಿಂದ 8ನೇ ತರಗತಿ ತನಕ ಟೀಚರ್ ಆಗೋದಕ್ಕೆ ಏನು ಪೇಪರ್ 2 ಇದೆ ಅದನ್ನ ಮಾತ್ರ ನಾನು ಅಟೆಂಡ್ ಮಾಡಿದ್ದು. ಓಕೆ. ಸೊ ಹಾಗಾಗಿ ನನಗೆ
ಕನ್ನಡ ಮತ್ತು ಇಂಗ್ಲೀಷ್ ನನಗೆ ಕಷ್ಟ ಆಗಲಿಲ್ಲ. ಆ್ಯಂಡ್ ಸೈಕಾಲಜಿ ಕೂಡ ನನಗೆ ಟಚ್ ಇತ್ತು, ಬಿಕಾಸ್ ಅವಾಗ ತಾನೇ ನಾನು BEd ಮುಗಿಸಿದ್ರಿಂದ. ಸೊ 3 ಸೆಮಿಸ್ಟರ್ಗಳಲ್ಲಿ ನನಗೆ ಸೈಕಾಲಜಿ ಇದ್ದಿದ್ದರಿಂದ ನಾವು ಅದನ್ನೇ ಓದಿ ಅದನ್ನೇ ಎಕ್ಸಾಮ್ ಬರೆದಿದ್ವಿ. ಸೊ ಹಾಗಾಗಿ ನನಗೆ ಅಷ್ಟು ಕಷ್ಟ ಅನಿಸ್ಲಿಲ್ಲ. ಆ್ಯಂಡ್ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್, ಫೇಮಸ್ ಯೂಟ್ಯೂಬ್ ಚಾನಲ್ಸ್ ಲೈಕ್ ರಾಮನ್ ಟ್ಯುಟೋರಿಯಲ್ಸ್, ಈ ಥರ ಯೂಟ್ಯೂಬ್ ಚಾನಲ್ಗಳನ್ನು ನಾನು ನೋಡ್ತಾ ಇದ್ದೆ ಯಾವುದಕ್ಕೆ, ಸೈಕಾಲಜಿಗೆ. ಆ್ಯಂಡ್ ಸೋಷಿಯಲ್ ಸ್ಟಡೀಸ್ಗೆ ನಾನು ಯಾವುದೇ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ಯಾವುದೇ ಒಂದು ಕೋಚಿಂಗ್ ಕ್ಲಾಸಸ್ ಆಗಲಿ ಅಥವಾ ಯಾವುದೇ ಒಂದು ಆಥರ್ ಬರೆದಿರ್ತಕ್ಕಂತಹ ಬುಕ್ಸ್ನಾಗಲಿ ನಾನು ರೆಫರ್ ಮಾಡಲಿಲ್ಲ. ಸೊ ನಾನು ರೆಫರ್ ಮಾಡಿರೋದು ಒಂದೇ ಟೆಕ್ಸ್ಟ್ ಬುಕ್ಸು. 6ನೇ ಕ್ಲಾಸಿಂದ ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ, 10ನೇ ಕ್ಲಾಸ್ ತನಕ ಕಂಪ್ಲೀಟಾಗಿ ನಾನು ಓದಿದ್ದೆ. ಅದರ ಜೊತೆಗೆ ನಾನೇ ಕ್ಲಾಸ್ನ ಮಾಡ್ತಾ ಇದ್ದಿದ್ದರಿಂದ ನನಗೆ ಅದು ಕೂಡ ಹೆಲ್ಪ್ ಆಯಿತು. ಸೊ ಹಾಗಾಗಿ ನಾನು TETಯಲ್ಲಿ ಒಳ್ಳೆ ಸ್ಕೋರ್ನ ಮಾಡೋದಕ್ಕೆ ಹೆಲ್ಪ್ ಆಯಿತು. ಇನ್ನೂ ಸ್ವಲ್ಪ ಜನಕ್ಕೆ TETಗೆ ನಾವು ಕೋಚಿಂಗ್ ಕ್ಲಾಸಿಗೆ ಜಾಯಿನ್ ಆಗಲೇಬೇಕಾ ಅಥವಾ ಆಗಿಲ್ಲ ಅಂತಂದರೆ ನಾವು ಸೆಲ್ಫ್ ಸ್ಟಡಿ ಮಾಡಿಕೊಂಡು ಓದ್ಕೊಂಡು ಪಾಸ್ ಮಾಡ್ಕೊಳ್ಳೋಕ್ಕಾಗಲ್ವಾ ಅನ್ನೋದೊಂದು ಡೌಟ್ ಇರುತ್ತೆ. ನನ್ನನ್ನು ಕೇಳೋದಾದರೆ ಡೆಫಿನೆಟ್ಲಿ TET ಎಕ್ಸಾಮ್ಸ್ಗೆಲ್ಲ ಕೋಚಿಂಗ್ ಕ್ಲಾಸಿಗೆ ಜಾಯಿನ್ ಆಗಿಬಿಟ್ಟು ಎಕ್ಸಾಮ್ ಅಟೆಂಡ್ ಮಾಡ್ತೀವಿ ಅಂತಂದರೆ ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮ್ ಎಲ್ಲನೂ ಕೂಡ. ಬಿಕಾಸ್ TET ಎಕ್ಸಾಮ್ಗೆ ಸೆಲ್ಫ್ ಸ್ಟಡಿನ ಮಾಡಿಕೊಂಡೇ ನಾವು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ನಾವು ಸ್ಟ್ರಾಂಗ್ ಮೈಂಡ್ಸೆಟ್ ಇರಬೇಕು, ಡಿಟರ್ಮಿನೇಷನ್ ಇರಬೇಕು. ಮೋರ್ ಓವರ್ ಎಲ್ಲ ಸೋಷಿಯಲ್ ಮೀಡಿಯಾದಿಂದ ನಾವು ದೂರ ಇರಬೇಕು. ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಯೂಟ್ಯೂಬ್ ಚಾನಲ್ಸ್ನೇ ಆಗಲಿ ಅಥವಾ ಕೆಲವೊಂದು ಟೆಲಿಗ್ರಾಮ್ ಚಾನಲ್ಸ್ನೇ ಆಗಲಿ ಒಂದಕ್ಕಿಂತ ಹೆಚ್ಚು ಫಾಲೋ ಮಾಡ್ತಿರ್ತೀರ ಸೇಮ್ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ. TET ಎಕ್ಸಾಮ್ ಅಂತ ಬಂದಾಗ ಒಂದು 4-5 ಚಾನಲ್ಗಳನ್ನು ನೀವು ಫಾಲೋ ಮಾಡ್ತಿರ್ತೀರ. ಸೊ ಎಲ್ಲವೂ ಕೂಡ ಕನ್ಫ್ಯೂಷನ್ ಆಗಿಬಿಡತ್ತೆ ನಿಮಗೆ. ಯಾವುದಾದ್ರೂ ಒಂದು ಟ್ರಸ್ಟೇಬಲ್ ಚಾನಲ್ ಅಥವಾ ನಿಮ್ಮ ಒಂದು ಕಂಫರ್ಟೇಬಲ್ ಆಗಿರುವಂಥ ಒಂದು ಚಾನಲ್ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ಡಿಸ್ಟ್ರಾಕ್ಷನ್ ಆಗಲ್ಲ, ನಿಮ್ಮ ಮೈಂಡ್ ಒಂದೇ ಕಡೆ ಇರುತ್ತೆ. ಆ್ಯಂಡ್ ಮತ್ತು ನಾನು ಆಗಲೇ ಹೇಳ್ದಂಗೆ ಡೈಲಿ 5 to 6 hours ನೀವು ಖಂಡಿತವಾಗ್ಲೂ ಓದಲೇಬೇಕಾಗತ್ತೆ. ಓಕೆ, ಸೊ ಫ್ರೆಂಡ್ಸ್ ಜೊತೆ ಹ್ಯಾಂಗ್ಔಟ್ ಮಾಡೋದನ್ನ ಬಿಡಿ, ಸೋಷಿಯಲ್ ಮೀಡಿಯಾಯಿಂದ ದೂರ ಇರಿ, ಡೀಸೆಂಟಾಗಿ ಕೂತ್ಕೊಂಡು 5 to 6 hours ನೀವು ಓದಿ. ಡೆಫಿನೆಟ್ಲಿ ಯಾಕೆ ನಿಮಗೆ ಫಸ್ಟ್ ಅಟೆಂಪ್ಟಲ್ಲೇ ಹೈಯೆಸ್ಟ್ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆ ನೀವೇ ಕ್ವೆಶ್ಚನ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ತುಂಬ ಜನ ಯಾವ ಬುಕ್ಸ್ ಬೆಸ್ಟ್ ಇದೆ, ಯಾವ ಬುಕ್ಸ್ನ ಓದಿದ್ರೆ ನಾವು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಕೋಬೇಕು ಅಂತ ಅನ್ನೋರಿಗೆ ನಾನೇನು ಹೇಳ್ತೀನಿ ಅಂತಂದರೆ, ಡೆಫಿನೆಟ್ಲಿ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ಸ್ ಇದ್ದರೆ ಟೆಕ್ಸ್ಟ್ ಬುಕ್ಸ್ನ ಕಲೆಕ್ಟ್ ಮಾಡ್ಕೊಂಡು ಓದಿ. ಇಲ್ಲ ನನ್ನ ಹತ್ರ ಟೆಕ್ಸ್ಟ್ ಬುಕ್ಸ್ ಇಲ್ಲ ಅಂತ ಅನ್ನೋರು ಗೂಗಲಲ್ಲಿ ಹೋಗ್ಬಿಟ್ಟು ಕರ್ನಾಟಕ ಪಠ್ಯಪುಸ್ತಕ ಸಂಘ ಅಂತ ಟೈಪ್ ಮಾಡಿದ್ರೆ ನಿಮಗೆ ಫಸ್ಟ್ ವೆಬ್ಸೈಟ್ ಸಿಗುತ್ತೆ. ಸೊ ಈ ವೆಬ್ಸೈಟ್ನ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಈ ರೀತಿ ಆಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಟೆಕ್ಸ್ಟ್ ಬುಕ್ಸ್ಗಳು ಸಿಗುತ್ತೆ ನೋಡಿ. 2025, 26, 2023ರಿಂದ ಹಿಡಿದು 26ರವರೆಗಿನ ಎಲ್ಲ ಟೆಕ್ಸ್ಟ್ ಬುಕ್ಸು ಸಿಗುತ್ತೆ. ಸೊ ಈಗ ನಮಗೆ ಬೇಕಾಗಿರೋದು ಪ್ರೆಸೆಂಟ್ ಟೆಕ್ಸ್ಟ್ ಬುಕ್ಸ್ 2026. ಸೊ ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳು ನಿಮಗೆ ಸಿಗುತ್ತೆ. ಓಕೆ, ಇವಾಗ ನನಗೆ 10ನೇ ಕ್ಲಾಸ್ದು ಬುಕ್ಸ್ ಬೇಕು ಅಂತಂದರೆ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಎಲ್ಲ ಬುಕ್ಸ್ ನೋಡಿ, ಉರ್ದು ಮಾಧ್ಯಮ ಆಗಿರ್ಬೋದು, ತೆಲುಗು ಮಾಧ್ಯಮ, ತಮಿಳು, ಕನ್ನಡ, ಇಂಗ್ಲೀಷು ಎಲ್ಲ ಮಾಧ್ಯಮ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಬಂದುಬಿಟ್ಟು ಕನ್ನಡ ಮಾಧ್ಯಮದಲ್ಲೇ ಎಕ್ಸಾಮ್ನ ಬರೆಯೋದ್ರಿಂದ ನಮಗೆ ಕನ್ನಡ ಮಾಧ್ಯಮ ಪುಸ್ತಕಗಳು ಬೇಕಾಗುತ್ತೆ. ಸೊ ಕನ್ನಡ ಮಾಧ್ಯಮದಲ್ಲಿ ಯಾವ್ಯಾವ ಪುಸ್ತಕಗಳಿದ್ದಾವೆ ನೋಡಿ, ಇಲ್ಲಿ ಗಣಿತ, ವಿಜ್ಞಾನ, ಸಮಾಜ, ದೈಹಿಕ ಶಿಕ್ಷಣ. ಸೊ ನಮಗೆ ಯಾವುದು ಬೇಕು, ಸಮಾಜ ವಿಜ್ಞಾನ ಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡೋಣ, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಸೊ ನೋಡಿ ಇಲ್ಲಿ ಇವಾಗ ನಿಮಗೆ ಅದು PDF ರೂಪದಲ್ಲಿ ನಿಮಗೆ ಸಿಗುತ್ತೆ, ಅಥವಾ ನೀವು ಡೌನ್ಲೋಡ್ ಮಾಡಿಕೊಂಡು ಕೂಡ ಓದಬಹುದು. ಇಲ್ಲ ನಾನು ಹಾಗೆ ಆನ್ಲೈನಲ್ಲೇ ಓದ್ತೀನಿ ಅಂದರೂ ಕೂಡ ನೀವು ಓದೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ನಮಗೆ ಬೇರೆಯವ್ರ ಹತ್ರ ಬುಕ್ಸ್ನ ಕೇಳೋಕ್ಕಾಗಲ್ಲ ಅಂತಂದರೆ ನೀವು ಈ ರೀತಿ ವೆಬ್ಸೈಟಿಂದನೂ ಕೂಡ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ಎಲ್ಲ ನೀವು ಮುಗಿಸಿ ಆದಮೇಲೆ ರಿವಿಷನ್ಗೆ ಅಂತ 1 week ಟೈಮ್ ಇಟ್ಕೊಳ್ಳೇಬೇಕು. ಲಾಸ್ಟ್ ಮಿನಿಟಲ್ಲಿ ನೀವು ಫಸ್ಟಿಂದ ಓದ್ಕೊಂಬರ್ತೀನಿ ಇವಾಗ ಶುರು ಮಾಡ್ತೀನಿ ಅಂತಂದರೆ ಡೆಫಿನೆಟ್ಲಿ ಆಗಲ್ಲ. ಸೊ ಯಾಕೆಂದರೆ ಟೆಕ್ಸ್ಟ್ ಬುಕ್ಸ್ನ ಮಧ್ಯದಿಂದ ಕೇಳೋದ್ರಿಂದ ನಾವು ಮೇಯ್ನಾಗಿ ಟೆಕ್ಸ್ಟ್ ಬುಕ್ಸ್ನ ಓದಬೇಕಾಗುತ್ತೆ. ಅದೆಲ್ಲ ಓದಿ ಮುಗಿಸಿ ಆದಮೇಲೆ ನೀವೇನು ಮಾಡಬೇಕಾಗುತ್ತೆ, ಬೇರೆ ಆಥರ್ ಬರೆದಿರೋ ಬುಕ್ಸ್ಗಳನ್ನಾಗಲಿ ಗೈಡ್ಗಳನ್ನಾಗಲಿ ನೀವು ರೆಫರ್ ಮಾಡಬೇಕಾಗುತ್ತೆ. ನೀವು ನನ್ನನ್ನು ಕೇಳಿದ್ರೆ ನಾನು ಟೆಕ್ಸ್ಟ್ ಬುಕ್ಸ್ನ ಎಷ್ಟೆಲ್ಲ ಓದಿದೆ ಅಂತ, TET ಎಕ್ಸಾಮ್ಗೆ ನಾನು 3 to 4 ಟೈಮ್ಸ್ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ಸ್ನ ಓದಿದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸಲ್ಲಿ ಬರ್ತಕ್ಕಂತಹ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ ಬಿಟ್ಟರೆ ಬೇರೆ ಯಾವುದೂ ಕೋಚಿಂಗ್ ಕ್ಲಾಸಸ್ಗಾಗಲಿ ಅಥವಾ ಬೇರೆ ಬೇರೆ ಆಥರ್ ಬುಕ್ಸ್ನ ಆಗಲಿ ನಾನು ರೆಫರ್ ಮಾಡಿಲ್ಲ. ಸೊ ನನ್ನ ಒಂದು ಸ್ಟ್ರಾಟಜಿ ಇದ್ದಿದ್ದು ಇಷ್ಟೇ, ಡೈಲಿ 4 to 5 hours, ಮ್ಯಾಕ್ಸಿಮಮ್ ಅಂದರೆ 6 hours ನಾನು ಓದಲೇಬೇಕು ಅನ್ನೋದು. ಆ್ಯಂಡ್ ನಾನು ಓದೋದೇ ಇದ್ದರೆ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂತಹ ಟೆಕ್ಸ್ಟ್ ಬುಕ್ಸ್ಗಳನ್ನು ಮಾತ್ರನೇ ಓದಬೇಕು, ಅದು 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಅನ್ನೋದು. ಸೊ ಹಾಗಾಗಿ ನಾನು
ಸೋಷಿಯಲ್ ಸ್ಟಡೀಸಲ್ಲಿ ಪಕ್ಕಾ ಇದೆ. ಔಟ್ ಆಫ್ 60ಗೆ ನೀವು ಎಷ್ಟು ಸ್ಕೋರ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನೀವು ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ನೀವು ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಡೆಫಿನೆಟ್ಲಿ ನೀವು ಫಸ್ಟ್ ಅಟೆಂಪ್ಟಲ್ಲೇ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಫೇವ್ರೆಟ್ ಸಬ್ಜೆಕ್ಟ್ ಯಾವುದಿದೆ ಅದನ್ನು ನೀವು ಸ್ಟ್ರಾಂಗ್ ಆಗಿ ಫೋಕಸ್ ಮಾಡಿ, ಸ್ಟ್ರಾಂಗ್ ಆಗಿ ಅದರ ಮೇಲೆ ವರ್ಕ್ನ ಮಾಡೋದ್ರಿಂದ ನೀವು ಒಳ್ಳೆ ಮಾರ್ಕ್ಸನ್ನ ಸ್ಕೋರ್ ಮಾಡೋಕ್ಕಾಗತ್ತೆ. ಸೊ ಪೇಪರ್ 2 ಅಂತ ಬಂದಾಗ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತು ಅಂತಂದರೆ ನೀವು ಅಬೋವ್ 45-50 ಮಾರ್ಕ್ಸ್ನ ಸ್ಕೋರ್ ಮಾಡೋಕ್ಕಾಗುತ್ತೆ. ಇನ್ನು ಉಳಿದಿರೋ ಅಂತಹ ಸೈಕಾಲಜಿ ಆಗಿರ್ಬೋದು, ಇಂಗ್ಲೀಷ್ ಕನ್ನಡ ಆಗಿರ್ಬೋದು, ನೀವು ಮಿನಿಮಮ್ ಮಾರ್ಕ್ಸ್ನ ತೊಗೊಂಡ್ರು ಕೂಡ ಆಗುತ್ತೆ. ಸೊ ಹಾಗಾಗಿ ನನ್ನ ಒಂದು ಸ್ಟ್ರಾಟಜಿ ಇದಾಗಿತ್ತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಆ್ಯಂಡ್ ಯಾರ್ದು TET ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಆಗಿಲ್ಲ, ಅವರಿಗೆ ಇದು ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ. ಹೋಪ್ ನೆಕ್ಸ್ಟು ಬರ್ತಕ್ಕಂತಹ TET ಎಕ್ಸಾಮಲ್ಲಿ ನೆಕ್ಸ್ಟು ನೀವು TET ಎಕ್ಸಾಮ್ ಬರೆಯೋರಿದ್ರೆ ಡೆಫಿನೆಟ್ಲಿ ಈ ರೂಲ್ಸ್ನ ನೀವು ಫಾಲೋ ಮಾಡಿ ನೀವು ಒಳ್ಳೆಯ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.